ಮೊದಲು ನಿಮ್ಗೆ ಇಂಟಿಮೇಷನ್ ಹೇಳಕ್ ಇಷ್ಟಪಡ್ತೀನಿ. ಇಂಟಿಮೇಷನ್ ಏನು ಅಂತಂದ್ರೆ ಈ ವರ್ಷ ನಿಮ್ಮ ಇಡೀ ಎಂಟೈರ್ ಫಿಸಿಕ್ಸ್ ಸಿಲೆಬಸ್ ನ 4 ಪಾರ್ಟ್ಗಳಾಗಿ ಡಿವೈಡ್ ಮಾಡಿರ್ತಾರೆ. ಸೊ 4 ಪಾರ್ಟ್ಗಳಲ್ಲಿ ಟರ್ಮ್ 1, ಟರ್ಮ್ 2, ಟರ್ಮ್ 3 ಅಂಡ್ ಟರ್ಮ್ 4 ಅಂತ ನಿಮ್ ಸಿಲೆಬಸ್ ಡಿವೈಡ್ ಆಗಿರುತ್ತೆ. ಮತ್ತೆ ಕೆಲವೊಂದಿಷ್ಟು ಚಾಪ್ಟರ್ ಅಲ್ಲಿ ಇರ್ತಕ್ಕಂಥ ಇಂಟರ್ನಲ್ ಕಂಟೆಂಟ್ ಅನ್ನ ಅವರು ಟರ್ಮ್ 4 ಅನ್ನೋ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಫಸ್ಟ್ ಟರ್ಮ್ ಸಿಲೆಬಸ್ ನ ನಾವು ನೋಡ್ತಾ ಹೋಗ್ವಿ ಅಂತಂದ್ರೆ ಓವರ್ ಆಗಿ ನಿಮಗೆ 4 ಚಾಪ್ಟರ್ಸ್ ಗಳು ಇದರಲ್ಲಿ ಮೆನ್ಷನ್ ಇದೆ. The first chapter is about the electric charges and fields, and second chapter is about the electric potential and capacitor, and the third chapter is about the current electricity, and one more chapter is about the moving charges and magnetism. ಈ 4 ಚಾಪ್ಟರ್ ನ ಇನ್ಕ್ಲೂಡ್ ಮಾಡಿಕೊಂಡು ನಿಮ್ಗೆ 15/9/2021 ಅಂದ್ರೆ ಸೆಪ್ಟೆಂಬರ್ 15 ಒಳಗಾಗಿ ಈ ಕಂಟೆಂಟ್ ಗಳನ್ನ ಕವರ್ ಮಾಡಿರ್ಬೇಕು ಅಥವಾ ಈ ಕಂಟೆಂಟ್ ಗಳು ಕವರ್ ಆಗ್ಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ ಅನ್ನ PU ಬೋರ್ಡ್ ನವರು ಮಾಹಿತಿ ಕೊಟ್ಟಿರ್ತಾರೆ. ಸೊ ಅದ್ರ ಜೊತೆಗೆ ಈ ಎಲ್ಲಾ ಸೆಷನ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಒಂದು ಟೆಸ್ಟ್ ಕೂಡ ಇರುತ್ತೆ. ಅದನ್ನ ಪ್ರಥಮ ಕಿರು ಪರೀಕ್ಷೆ ಅಥವಾ ಫಸ್ಟ್ ಇಂಟರ್ನಲ್ ಎಕ್ಸಾಮಿನೇಷನ್ ಅಂತ ಅವ್ರು ಕನ್ಸಿಡರೇಷನ್ ಮಾಡ್ತಾರೆ. ಅದು ನಿಮ್ಗೆ 13ನೇ ತಾರೀಕಿಂದ 15ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ ಅವ್ರು ಕೊಟ್ಟಿರ್ತಾರೆ. ಅದ್ರ ಜೊತೆಗೇನೆ ನಿಮ್ಗೆ ಒಂದು ಅಸೈನ್ಮೆಂಟ್ ನ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ. ಲಾಸ್ಟ್ ಇಯರ್ ಯಾವ ತರ ನೀವು ಅಸೈನ್ಮೆಂಟ್ ನ ಸಬ್ಮಿಟ್ ಮಾಡಿದ್ರಲ್ಲ ಅದೇ ತರ ಇಲ್ಲಿ ಒಂದು ಅಸೈನ್ಮೆಂಟ್ ನ ಕೊಟ್ಟಿರ್ತೀವಿ. ಆ ಅಸೈನ್ಮೆಂಟ್ ಅನ್ನ ನೀವು ಕಂಪ್ಲೀಟ್ ಮಾಡಿ ಆ ಒಂದು ಮೆನ್ಷನ್ ಇರೋ ಅವರು ಇಲಾಖೆಯವರು ಕೊಡ್ತಕ್ಕಂಥ ಒಂದು ಡೇಟ್ ಅಲ್ಲಿ ನೀವು ಅದನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಇದು ನಿಮ್ಮ ಫಸ್ಟ್ ಟರ್ಮ್ ಅನ್ನ ಕನ್ಸಿಡರೇಷನ್ ಮಾಡ್ತಕ್ಕಂಥ ಒಂದು ಮೆಥಡ್ PU ಬೋರ್ಡ್ ಇಂದ ಬಂದಿರತಕ್ಕಂಥ ಇನ್ಫಾರ್ಮೇಶನ್ಸ್. ಆ ನಿಟ್ಟಿನಲ್ಲಿ ನಾವು ಚಾಪ್ಟರ್ ಗಳನ್ನ ಡಿಸ್ಕಷನ್ ಮಾಡೋ ಪ್ರಯತ್ನ ಮಾಡೋಣ. ದಿಸ್ ಇಸ್ ಆಲ್ ಅಬೌಟ್ ಯುವರ್ 4 ಇಂಪಾರ್ಟೆಂಟ್ ಚಾಪ್ಟರ್ಸ್ ದಟ್ ವಿ ಹ್ಯಾವ್ ಟು ಕವರ್ ಫಾರ್ ಯುವರ್ ಫಸ್ಟ್ ಟರ್ಮ್ ಸಿಲೆಬಸ್. ಸೊ ಹಾಗಾದ್ರೆ ಈ ಚಾಪ್ಟರ್ಸ್ ಅಲ್ಲಿ ಮೇನ್ ಆಗಿ ನಾನು ಫಸ್ಟ್ ಕನ್ಸಿಡರೇಷನ್ ಮಾಡ್ತಕ್ಕಂಥ ಚಾಪ್ಟರ್ ಯಾವುದು ಅಂತಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ. ಸೊ ಆ ಚಾಪ್ಟರ್ ನಾನು ಯಾಕೆ ಮೊದಲೇ ತಗೋತಾ ಇದ್ದೀನಿ ಅಂತಂದ್ರೆ ಆಲ್ರೆಡಿ ಇದ್ರ ಬಗ್ಗೆ ನೀವು ಹೈಸ್ಕೂಲ್ ಅಲ್ಲಿ ಇದ್ದಾಗ 10th ಅಲ್ಲಿ ಇದ್ದಾಗ ಎಸ್ಪೆಷಲಿ 10th ಅಲ್ಲಿ ಇದ್ದಾಗ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಗಳ ಬಗ್ಗೆ ನೀವು ತಿಳ್ಕೊಂಡಿರ್ತೀರ. ಅದನ್ನ ಬೇಸಿಕ್ ಆಗಿ ಫೌಂಡೇಶನ್ ಆಗಿ ಯೂಸ್ ಮಾಡ್ಕೊಂಡು ನಿಮ್ಗೆ ಆ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತೀನಿ. ಅದಾದ್ಮೇಲೆ ರಿಮೈನಿಂಗ್ ಚಾಪ್ಟರ್ಸ್ ನ ಡಿಸ್ಕಷನ್ ಮಾಡೋ ಪ್ರಯತ್ನ ಮಾಡೋಣ. ಸೊ ಹಾಗಾದ್ರೆ ಫಸ್ಟ್ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಎ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಾವು ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದಿಷ್ಟು ಸರ್ಕ್ಯೂಟ್ ಕಾಂಪೋನೆಂಟ್ಸ್ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಒನ್ ಬೈ ಒನ್ ನೋಡ್ತಾ ಹೋಗೋಣ ಆ ಕಾಂಪೋನೆಂಟ್ಸ್ ಯಾವುದು ಅಂತ ಹೇಳಿ. ಫಸ್ಟ್ ಕಾಂಪೋನೆಂಟ್ ನಿಮ್ಗೆ ಏನ್ ಕಾಣ್ತಾ ಇಲ್ಲ ಅದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಕಾಮನ್ ಆಗಿ ಈ ಡಿವೈಸ್ ಗಳ ಸಾಕಷ್ಟು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಅಲ್ಲಿ ನೀವು ನೋಡ್ಬೋದು ಕರೆಂಟ್ ಕ್ಯಾಲ್ಕುಲೇಷನ್ ಮಾಡಕ್ ಅಂತ ಹೇಳಿ ಯೂಸ್ ಮಾಡ್ತಿರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಫ್ಯಾನ್ ಸ್ಪೀಡ್ ಅನ್ನ ನೀವೇನ್ ಕಂಟ್ರೋಲೇಷನ್ ಮಾಡ್ತಿರ್ತೀರಲ್ಲ ಫ್ಯಾನ್ ಸ್ಪೀಡ್ ನ ಕಂಟ್ರೋಲೇಷನ್ ಮಾಡ್ಕೊಳ್ಳೋದು ಒಂದು ರೆಸಿಸ್ಟರ್. ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಅಲ್ಲಿ ನೀವು ಅದ್ರ ಸೌಂಡ್ ಹೆಚ್ಚಿಗೆ ಮಾಡ್ತಾ ಇರ್ತೀರಾ ಅಥವಾ ಡಿಸ್ಪ್ಲೇ ಹೆಚ್ಚು ಕಡಿಮೆ ಮಾಡ್ತಾ ಇರ್ತೀರಾ ಅಥವಾ ಅದು ಅಲ್ಲಿ ಬರ್ತಕ್ಕಂಥ ಕರೆಂಟ್ ನ ನೀವು ಕಂಟ್ರೋಲೇಷನ್ ಮಾಡ್ಕೋಬೇಕು ಅಂತಂದ್ರೆ ಒಂದು ವೆಹಿಕಲ್ ಹೋಗ್ತಿರುತ್ತಲ್ಲ ಅದನ್ನ ಕಡೆ ಸ್ಪೀಡ್ ಬ್ರೇಕರ್ ಅಥವಾ ರೋಡ್ ಬ್ರೇಕರ್ ಅಂತ ಇರ್ತಾರಲ್ಲ ಈ ಕರೆಂಟ್ ನ ಕಂಟ್ರೋಲೇಷನ್ ಮಾಡ್ಕೊಳಕ್ ಅಂತ ಹೇಳಿ ಯೂಸ್ ಆಗ್ತಕ್ಕಂಥ ಒಂದು ಮಟೀರಿಯಲ್. ಮತ್ತೊಂದು ಸೆಕೆಂಡ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಯಾವುದು ಅಂತಂದ್ರೆ ರಿಯೋಸ್ಟಾಟ್ ಅಂತ. ಈ ರೆಸಿಸ್ಟೆನ್ಸ್ ಗೆ ಜಸ್ಟ್ ಸೊ ರೆಸಿಸ್ಟೆನ್ಸ್ ನೀವೇನ್ ಸಿಂಬಾಲ್ ಈ ರೆಸಿಸ್ಟೆನ್ಸ್ ಸಿಂಬಾಲ್ ಗೆ ಒಂದು ಕ್ರಾಸ್ ಆರೋ ಮಾರ್ಕ್ ಹಾಕ್ಬಿಟ್ರೆ ಬಿ ಕಾಲ್ಡ್ ಆಸ್ ರಿಯೋಸ್ಟಾಟ್. ಇದನ್ನ ನಾವು ವೇರಿಯೇಬಲ್ ರೆಸಿಸ್ಟೆನ್ಸ್ ಅಂತ ಕೂಡ ಕರಿತೀವಿ. ಇದ್ರದ್ದು ಸ್ಪೆಷಾಲಿಟಿ ಏನಂತಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಫಿಕ್ಸ್ಡ್ ಆಗಿರೋದಿಲ್ಲ. ಯು ಕ್ಯಾನ್ ಇನ್ಕ್ರೀಸ್ ಆರ್ ಯು ಕ್ಯಾನ್ ಡಿಕ್ರೀಸ್ ದ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ನ ಬದಲಾವಣೆ ಮಾಡತಕ್ಕಂತ ಒಂದು ಇಕ್ವಿಪ್ಮೆಂಟ್ ಆಗಿರುತ್ತೆ. ಇಟ್ ಈಸ್ ಕಾಲ್ಡ್ ಎಸ್ ರೆಸಿಸ್ಟೆನ್ಸ್ ರಿಯೋಸ್ಟಾಟ್. ಓಕೆ, ರೆಸಿಸ್ಟೆನ್ಸ್ ಅಂತ ಗೊತ್ತಾಯ್ತು, ರಿಯೋಸ್ಟಾಟ್ ಅಂತ ಗೊತ್ತಾಯ್ತು. ಥರ್ಡ್ ಕಾಂಪೋನೆಂಟ್ ಯಾವುದು ಅಂತಂದ್ರೆ ಅಮ್ಮೀಟರ್ ಅಂತ ಕರಿತೀವಿ. ಅಮ್ಮೀಟರ್ ಅಂತಂದ್ರೆ ದಿಸ್ ಇಸ್ ಅ ಟೈಪ್ ಆಫ್ ಎ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ವಿಚ್ ಈಸ್ ಯೂಸ್ಡ್ ಟು ಮೆಜರ್ ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಕರೆಂಟ್ ಎಷ್ಟಿದೆ, ಎಷ್ಟು ಪ್ರಮಾಣದಲ್ಲಿದೆ, ಎಷ್ಟು ಕ್ವಾಂಟಿಟಿಯಲ್ಲಿದೆ, 2 ಆಂಪಿಯರು, 3 ಆಂಪಿಯರು, 5 ಆಂಪಿಯರು, 15 ಆಂಪಿಯರು, ಆಂಪಿಯರ್ ಲೆವೆಲ್ ಅಲ್ಲಿ ಅಥವಾ ಆಂಪಿಯರ್ ಅನ್ನು SI ಯೂನಿಟ್ ಅಲ್ಲಿ ಅಳಿತಕ್ಕಂತ ಒಂದು ಕ್ವಾಂಟಿಟಿ, ಒಂದು ಮಟೀರಿಯಲ್ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಅಮ್ಮೀಟರ್ ಅಂತ ಕರಿತೀವಿ. ಕಾಮನ್ ಆಗಿ ನೀವು ಇದನ್ನ ಮೋಟರ್ ಸ್ಟಾರ್ಟರ್ ಅಂತ ಏನ್ ಬರುತ್ತಲ್ಲ ಅಲ್ಲಿ ನೋಡ್ಬೋದು. ಮೋಟರ್ ಸ್ಟಾರ್ಟರ್ ಹತ್ರ ನಿಮ್ಗೆ ಅಮ್ಮೀಟರ್ ಅಂತ ಒಂದು ಡಿವೈಸ್ ಇರುತ್ತೆ. A ಅಂತ ಬರೆದಿರ್ತಾರೆ ಕೆಳಗಡೆ ನೀವು ನೋಡ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ಅಮ್ಮೀಟರ್ ವಿಚ್ ಇಸ್ ಯೂಸ್ಡ್ ಟು ಮೆಜರ್ ದ ಎಲೆಕ್ಟ್ರಿಕಲ್ ಕರೆಂಟ್. ಓಕೆ, ನೆಕ್ಸ್ಟ್ ಒಂದು ಆಫ್ ಪ್ಲಗ್ ಕೀ ಅಂತ ತಗೊಂಡಿದೀವಿ. ಅಬ್ಸರ್ವೇಷನ್ ಮಾಡ್ಬೋದು. ಈ ಬಟನ್ ಆಫ್ ಮಾಡಿರ್ತೀರಾ, ಈಗ ನೀವು ಮನೇಲಿ ಕುತ್ಕೊಂಡಿರ್ತಾರಲ್ಲ ಅಲ್ಲಿ ಬಟನ್ ಇದೆ,
ಫ್ಯಾನ್ ಬಟನ್, ಲೈಟ್ ಬಟನ್ ಅಥವಾ ಬೇರೆ ಬೇರೆ ಬಟನ್ಸ್ ಇದ್ದಿದ್ದು ಆಫ್ ಕಂಡೀಷನ್ ಅಲ್ಲಿ ಇದ್ರೆ ಅದನ್ನ ಈ ತರ ಪ್ಲಾಟ್ ಮಾಡೋದು. ಅಕಸ್ಮಾತ್ ಆಗಿ ನೀವು ಆನ್ ಮಾಡಿದ್ರಿ ಅಂತಂದ್ರೆ, ಫ್ಯಾನ್ ಆನ್ ಮಾಡಿದೀರಾ, ಬಟನ್ ಸ್ವಿಚ್ ಹಾಕಿದೀರಾ ಅಂತಂದ್ರೆ ಆ ಸಿಚುವೇಶನ್ ಅಲ್ಲಿ ಲ್ಯಾಬ್ ಅಲ್ಲಿ ಇದನ್ನ ಇಂಡಿಕೇಟ್ ಮಾಡಕ್ ಅಂತೇಳಿ ಕ್ಲೋಸ್ಡ್ ಪ್ಲಗ್ ನ ನಾವು ಯೂಸ್ ಮಾಡ್ತಿರ್ತೀವಿ. ಮತ್ತೊಂದು ಯಾವ್ದು ಅಂತಂದ್ರೆ ಸೆಲ್ ಅಂತ ಕರಿತೀವಿ. ಕಾಮನ್ ಆಗಿ ಈ ಸೆಲ್ ನ ಯೂಸ್ ಮಾಡ್ತಾ ಇರೋದು ನೀವು ವಾಲ್ ಕ್ಲಾಕ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀರಾ ಅಥವಾ ರಿಮೋಟ್ ಕಂಟ್ರೋಲ್ಸ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀರಾ. ದ ಸೆಲ್ ವಿಚ್ ಇಸ್ ಯೂಸ್ಡ್ ಟು ಪ್ರೊವೈಡ್ ದ ನೆಸೆಸರಿ ಪೊಟೆನ್ಶಿಯಲ್ ಡಿಫರೆನ್ಸ್ ಆರ್ ನೆಸೆಸರಿ ಕರೆಂಟ್ ಫಾರ್ ದ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಂತ ಕರಿತಿರ್ತೀವಿ. ಆ ಒಂದು ಸೆಲ್ ಅನ್ನ ಇಂಡಿಕೇಟ್ ಮಾಡ್ತಕ್ಕಂಥ ಸಿಂಬಾಲ್ ಇದು. ಇದನ್ನೇ ನೀವು ಮಲ್ಟಿಪಲ್ ಲೆಕ್ಕದಲ್ಲಿ ತಗೋತಾ ಹೋದ್ರಿ ಅಂತಂದ್ರೆ, ಎರಡಕ್ಕಿಂತ ಹೆಚ್ಚಿಗೆ ಸೆಲ್ಸ್ ತಗೋತಾ ಹೋದ್ರಿ ಅಂತಂದ್ರೆ ಈ ತರ ಕನೆಕ್ಷನ್ ಕೊಡ್ತಾ ಹೋಗ್ಬೇಕು. ಪಾಸಿಟಿವ್ ಇಂದ ನೆಗೆಟಿವ್ಗೆ, ನೆಗೆಟಿವ್ ಇಂದ ಪಾಸಿಟಿವ್ಗೆ ಈ ತರ ಕನೆಕ್ಷನ್ ಕೊಡೋದನ್ನ ನಾವು ಸೆಲ್ ಅಂತ ಕರಿತೀವಿ. ಎರಡಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಬ್ಯಾಟ್ರಿ ಅಂತ ಕರಿಬೇಕಾಗುತ್ತೆ. ಓಕೆ, ಇಲ್ಲಿ ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ನೋಡಬಹುದು. ದಿಸ್ ಟೈಪ್ ಆಫ್ ಕಾಂಪೋನೆಂಟ್ ಇಟ್ ಈಸ್ ಕಾಲ್ಡ್ ಆಸ್ ಅ ಬ್ಯಾಟ್ರಿ. ಓಕೆ, ದ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಪ್ರೊವೈಡ್ ಮೋರ್ ಅಮೌಂಟ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್. ಎಷ್ಟು ಹೈ ವೋಲ್ಟೇಜ್ ಬೇಕಾಗುತ್ತೆ. ಈಗ ರಿಮೋಟ್ ಕಂಟ್ರೋಲ್ಗೆ ಒಂದೇ ಸೆಲ್ ಹಾಕಿದ್ರೆ ವರ್ಕ್ ಆಗಲ್ಲ, ಎರಡು ಸೆಲ್ ಹಾಕ್ತಾರೆ ಮಿನಿಮಮ್. ಅಂದ್ರೆ ಒಂದು ಸೆಲ್ಗೆ 1.5 ವೋಲ್ಟೇಜ್ ಇರುತ್ತೆ, ಎರಡು ಸೆಲ್ ನ ಹಾಕಿದಾಗ 3 ವೋಲ್ಟೇಜಸ್ ಆಗುತ್ತೆ. ಸೊ ಅದನ್ನ ಯೂಸ್ ಮಾಡ್ಬೇಕಾದ್ರೆ ಇಂಡಿಕೇಟ್ ಆಗ್ತಕ್ಕಂಥ ಸಿಂಬಾಲ್ ಇದು. ನೆಕ್ಸ್ಟ್ ವೋಲ್ಟ್ ಮೀಟರ್ ಅಂತ ಬರುತ್ತೆ. ದಿಸ್ ಇಸ್ ದ ಡಿವೈಸ್ ವಿಚ್ ಇಸ್ ಯೂಸ್ಡ್ ಟು ಮೆಜರ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಇನ್ ದ ಸರ್ಕ್ಯೂಟ್. ಕರೆಂಟ್ ನ ಆಂಪಿಯರ್ ಲೆಕ್ಕದಲ್ಲಿ ಹೇಳಿದ್ರೆ ವೋಲ್ಟ್ ಮೀಟರ್ ನ ನಾವು ವೋಲ್ಟೇಜ್ ಲೆಕ್ಕದಲ್ಲಿ ಹೇಳ್ತೀವಿ. ಈಗ ಒಂದು ಹೊಸ ಶೆಲ್ ಪರ್ಚೇಸ್ ಮಾಡಿ ಬಂದಿರ್ತೀರಾ, ಒಂದು ಹೊಸ ಸೆಲ್ ನ ತಗೊಂಡ್ ಬಂದಿರ್ತೀರಾ ಅಂತಂದ್ರೆ ಅದ್ರ ವೋಲ್ಟೇಜ್ ಎಷ್ಟಿರುತ್ತೆ ಅಂತಂದ್ರೆ 1.5 ವೋಲ್ಟೇಜ್ ಇರುತ್ತೆ. ಹೌದಾ? ಎಷ್ಟು ಸೆಲ್ ಇದೆ, ಎಷ್ಟು ವೋಲ್ಟೇಜ್ ಇದೆ, ಅಥವಾ ಎಂಟೈರ್ಲಿ ರಿಯಲ್ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ನ ಪ್ರೊವೈಡ್ ಮಾಡಿದೆ ಅನ್ನೋದನ್ನ ತಿಳ್ಕೊಳಕ್ ಅಂತೇಳಿ ಈ ವೋಲ್ಟ್ ಮೀಟರ್ ನ ಯೂಸ್ ಮಾಡ್ತಿರ್ತಾರೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಎಲೆಕ್ಟ್ರಾನಿಕ್ ಡಿವೈಸ್. ಮತ್ತೆ ಬಲ್ಬ್ ಅಂತ ಇದೆ, ನೀವು ಅಬ್ಸರ್ವೇಷನ್ ಮಾಡ್ಬೋದು. ಬಲ್ಬ್ ಅನ್ನ ನಾವು ಲೈಟ್ ಪಡಿಯಕ್ ಅಂತೇಳಿ, ಅಂದ್ರೆ ದ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಕನ್ವರ್ಟ್ ದ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ. ಸಚ್ ಟೈಪ್ ಆಫ್ ಕಾಂಪೋನೆಂಟ್ ಈಸ್ ಕಾಲ್ಡ್ ಆಸ್ ಅ ಬಲ್ಬ್ ಅಂತ ಹೇಳ್ಬೋದು. ಮತ್ತೊಂದು ಕೆಪಾಸಿಟರ್ ಅಂತ ಬರುತ್ತೆ. ಚಾರ್ಜ್ ಗಳನ್ನ ಹಿಡಿದಿಟ್ಕೊಳ್ಳಕ್ಕೆ, ಚಾರ್ಜ್ ಗಳನ್ನ ತಗೊಂಡೋಗಿ ಒಂದ್ ಕಡೆ ಸ್ಟೋರೇಜ್ ಮಾಡಿ ಇಟ್ಕೊಂಡು ಇಮ್ಮಿಡಿಯೇಟ್ಲಿ ರಿಲೀಸ್ ಮಾಡಕ್ಕಾಗಿರ್ಬೋದು, ಅಥವಾ ಇಮಿಡಿಯೇಟ್ಲಿ ಯಾವುದೇ ಒಂದು ವರ್ಕ್ ನ ತಗೊಳಕಾಗಿರ್ಬೋದು, ಈ ಡಿವೈಸಸ್ ನ ಯೂಸ್ ಮಾಡ್ತಿರ್ತಾರೆ. ಎಲೆಕ್ಟ್ರಾನಿಕ್ ಮಟೀರಿಯಲ್ಸ್ ಅಲ್ಲಿ ನಿಮ್ಗೆ ಇವೆಲ್ಲ ಸಿಗ್ತವೆ. ಅದನ್ನ ಇಂಡಿಕೇಟ್ ಮಾಡ್ತಕ್ಕಂಥ ಸಿಂಬಾಲ್ಸ್ ಇದು. ನೆನಪಿರ್ಲಿ, ಎರಡು ಪ್ಯಾರಲಲ್ ಲೈನ್ಸ್ ಇರ್ಬೇಕು, ಒಂದ್ ದೊಡ್ಡದು ಅಥವಾ ಒಂದ್ ಚಿಕ್ಕದು ಇರಬಾರ್ದು. ಆ ತರ ಇದ್ರೆ ಅದು ಸೆಲ್ ಅಂತ ಕನ್ಸಿಡರೇಷನ್ ಆಗುತ್ತೆ. ಇದೊಂದನ್ನ ನೆನ್ಪಿಟ್ಕೊಳ್ರಿ. ಮತ್ತೊಂದು ಡಯೋಡ್ ಅಂತ ಬರುತ್ತೆ. ಡಯೋಡ್ ದಿಸ್ ಆರ್ ಆಲ್ಸೋ ಮೇನ್ ಇಂಪಾರ್ಟೆಂಟ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್. ಇದನ್ನ ಸೆಮಿ ಕಂಡಕ್ಟರ್ಸ್ ಅನ್ನೋ ಒಂದು ಚಾಪ್ಟರ್ ಅಲ್ಲಿ ಬ್ರೀಫ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ಡಯೋಡ್, ಜೀನರ್ ಡಯೋಡ್ ಅಂತ ಬರುತ್ತೆ, ಪಿ ಎನ್ ಜಂಕ್ಷನ್ ಡಯೋಡ್ ಅಂತ ಬರುತ್ತೆ, ವೆರೈಟಿ ಆಫ್ ಡಯೋಡ್ಸ್ ಬರ್ತವೆ. ನಿಮ್ ವೋಲ್ಟೇಜ್ ರೆಗ್ಯುಲೇಟರ್ಸ್ ಅಲ್ಲಿ ಯೂಸ್ ಮಾಡ್ತಿರ್ತಾರೆ. ಈ ಟಿವಿನ ಡೈರೆಕ್ಟ್ ಆಗಿ ಕನೆಕ್ಷನ್ ಕೊಡೋ ಬದಲು ಡಯೋಡ್ಸ್ ಹಾಕಿ ವೋಲ್ಟೇಜ್ ರೆಗ್ಯುಲೇಟರ್ಸ್ ಗಾಗಿ ಕನೆಕ್ಷನ್ ಕೊಟ್ಟಿರ್ತಾರೆ. ವಿ ಗಾರ್ಡ್ ಕಂಪ್ನಿದು ಅಥವಾ ಯಾವ್ದೋ ಒಂದು ಕಂಪ್ನಿದು ಡಯೋಡ್ ಅನ್ನ ಅಲ್ಲಿ ವೋಲ್ಟೇಜ್ ರೆಗ್ಯುಲೇಟರ್ ನ ಯೂಸ್ ಮಾಡ್ತೀವಲ್ಲ, ಅದ್ರ ಒಳಗಡೆ ಈ ಡಯೋಡ್ಸ್ ಇರ್ತವೆ. ಝೀನರ್ ಡಯೋಡ್ ಅನ್ನೋದು ಮೇನ್ ಆಗಿ ಅಲ್ಲಿ ಯೂಸ್ ಆಗ್ತಿರುತ್ತೆ. ಮತ್ತೊಂದು ಟ್ರಾನ್ಸಿಸ್ಟರ್ ಅಂತ ಬರುತ್ತೆ. ಮೆಮರಿ ಕಾರ್ಡು, ಪೆನ್ ಡ್ರೈವ್ಸ್, ಅದರಲ್ಲೆಲ್ಲ ಟ್ರಾನ್ಸಿಸ್ಟರ್ ಗಳಿರ್ತವೆ. ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಟ್ರಾನ್ಸಿಸ್ಟರ್ಸ್ ಇರ್ತವೆ. ಸೊ ಅದನ್ನ ಇಂಡಿಕೇಟ್ ಮಾಡ್ತಕ್ಕಂಥ ಸಿಂಬಾಲ್ ಇದು. ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಅಂತ ಬರುತ್ತೆ. ಇವೆಲ್ಲ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಸಿಂಬಾಲ್ ನ ಇಂಡಿಕೇಟ್ ಮಾಡ್ತಕ್ಕಂಥ ಮೆಥಡ್. ಸೊ ಇದು ಸ್ವಲ್ಪ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಈ ಅಪ್ಕಮಿಂಗ್ ಚಾಪ್ಟರ್ಸ್ ಅಲ್ಲೆಲ್ಲ ಇವು ಯೂಸ್ ಆಗ್ತವೆ. ಸೊ ಮೊದಲು ಈ ಬೇಸಿಕ್ ಕರೆಕ್ಟ್ ಆಗಿ ಫೌಂಡೇಶನ್ ಗೊತ್ತಿತ್ತು ಅಂತಂದ್ರೆ ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಲ್ ದೋಸ್ ಟೈಪ್ ಆಫ್ ಕಾಂಪೋನೆಂಟ್ಸ್. ಓಕೆ, ಸೊ ದಿಸ್ ಇಸ್ ವಾಟ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಂಪೋನೆಂಟ್ ದಟ್ ವಿ ಹ್ಯಾವ್ ಟು ಯೂಸ್. ಮತ್ತೆ ಇದಾದ್ಮೇಲೆ ಡೈರೆಕ್ಟ್ ಆಗಿ ಚಾಪ್ಟರ್ ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಒಂದು ಡಿವೈಸ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಿಮ್ಗೇನ್ ಕಾಣ್ತಾ ಇದೆಯಲ್ಲ ವಿ ಅಂತ ಹೇಳಿ, ಇದನ್ನ ನಾವು ವೋಲ್ಟ್ ಮೀಟರ್ ಅಂತ ಕರಿತೀವಿ. ಸೊ ಆಲ್ರೆಡಿ ನಿಮ್ಗೆ ಹೇಳಿದೆ, ದ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಮೆಜರ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳಿ. ಸೊ ಕಾಣಿಸುತ್ತೆ ನಿಮ್ಗೆ 1, 2, 3, 4, 5 ಅಂತ ಹೇಳಿ, ಅದೆಲ್ಲ ವೋಲ್ಟೇಜ್ ನ ಇಂಡಿಕೇಟ್ ಮಾಡ್ತಿರ್ತದೆ. 1 ವೋಲ್ಟೇಜ್, 2 ವೋಲ್ಟೇಜ್, 3 ವೋಲ್ಟೇಜ್, 4 ವೋಲ್ಟೇಜ್, 5 ವೋಲ್ಟೇಜ್. ಓಕೆ, ಸೊ ದಿಸ್ ಈಸ್ ದ ಕಾಂಪೋನೆಂಟ್ ವಿಚ್ ಈಸ್ ಯೂಸ್ಡ್ ಟು ಮೆಜರ್ ದ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಆರ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇನ್ ದ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಓಕೆ, ಈ ರೆಡ್ ಕಲರ್ ಇದ್ರೆ ಇಲ್ಲಿ ಯಾವಾಗ್ಲೂ ಪಾಸಿಟಿವ್ ಟರ್ಮಿನಲ್ ನ ಕನೆಕ್ಷನ್ ಮಾಡಿರ್ಬೇಕು. ಬ್ಲಾಕ್ ಇತ್ತು ಅಂತಂದ್ರೆ ವಿ ಹ್ಯಾವ್ ಟು ಕನೆಕ್ಟ್ ದ ನೆಗೆಟಿವ್ ಟೈಪ್ ಆಫ್ ಎ ಟರ್ಮಿನಲ್ ಅಂತ ಹೇಳ್ತೀವಿ. ಈ ಸೆಲ್ ಒಳಗಡೆ ಯಾವ ತರ ಟರ್ಮಿನಲ್ ನ ಐಡೆಂಟಿಫಿಕೇಶನ್ ಮಾಡೋದು ಅಂತಂದ್ರೆ, ಸೈಡ್ ಬಬಲ್ಸ್ ಇರುತ್ತೆ ನೋಡಿ, ಇದನ್ನ ಪಾಸಿಟಿವ್ ಅಂತ ಕರಿತೀವಿ, ಹಿಂಗಡೆ ನೆಗೆಟಿವ್ ಅಂತ ಬರ್ದಿರ್ತೀವಿ. ಆ ಸೆಲ್ ನ ಕರೆಕ್ಟ್ ಆಗಿ ನೋಡ್ರಿ, ಒಂದ್ಸಲ ತೆಗೆದು ಬರ್ದಿರ್ತಾರೆ, ಪ್ಲಸ್ ಯಾವುದು ಮೈನಸ್ ಯಾವುದು ಅಂತ ಬರ್ದಿರ್ತಾರೆ. ಸೊ ಸಚ್ ಟೈಪ್ ಆಫ್ ಕಾಂಪೋನೆಂಟ್ ಈಸ್ ಕಾಲ್ಡ್ ಆಸ್ ಅ ವೋಲ್ಟ್ ಮೀಟರ್ ಅಂತ ಹೇಳ್ಬೋದು. ಅದೇ ತರ ಮತ್ತೊಂದು ಕಾಂಪೋನೆಂಟ್ ನ ಅಬ್ಸರ್ವೇಷನ್ ಮಾಡ್ರಿ, ನೀವೇ ಹೇಳ್ಬೋದು ಇದು ಯಾವ್ದು ಡಿವೈಸ್ ಅಂತ ಹೇಳಿ. ದಿಸ್ ಟೈಪ್ ಆಫ್ ಡಿವೈಸ್ ಈಸ್ ಕಾಲ್ಡ್ ಆಸ್ ಅ ಅಮ್ಮೀಟರ್. ಅಮ್ಮೀಟರ್ ಅಂತ ನಾವು ಇದನ್ನ ಕರಿತಿರ್ತೀವಿ. ಸೊ ಅಮ್ಮೀಟರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಎ ಅಂತ ಬರ್ತಿರ್ತಾರೆ, ಆಂಪಿಯರ್ ಲೆಕ್ಕದಲ್ಲಿ ಇರುತ್ತೆ. ಓಕೆ, 1 ಆಂಪಿಯರ್, 2 ಆಂಪಿಯರ್, 3 ಆಂಪಿಯರ್, 5 ಆಂಪಿಯರ್, 10 ಆಂಪಿಯರ್, 15 ಆಂಪಿಯರ್, ಡಿಪೆಂಡ್ಸ್ ಅಪಾನ್ ಕೆಪಾಸಿಟಿ. ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಟ್. ಸೊ 0, 2, 4, 6, 8, 10 ಅಂತ ಇಲ್ಲಿ ಕೊಟ್ಟಿರ್ತಾರೆ. ಸೊ
ದಿಸ್ ಈಸ್ ದ ಡಿವೈಸ್ ವಿಚ್ ಇಸ್ ಯೂಸ್ ಟು ಮೆಜರ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಇಲ್ಲೂ ಕೂಡ ಪಾಸಿಟಿವ್ ಮತ್ತೆ ನೆಗೆಟಿವ್ ಟರ್ಮಿನಲ್ ನೀವು ಕ್ಲಿಯರ್ ಆಗಿ ಅಬ್ಸರ್ವೇಷನ್ ಮಾಡ್ಬೋದು. ಅಲ್ಲಿ ಬರ್ದಿರ್ತದೆ ನೋಡ್ರಿ, ಪ್ಲಸ್ ಮತ್ತೆ ಮೈನಸ್ ಸಿಂಬಾಲ್ ಹಾಕಿದಾರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅಮ್ಮೀಟರ್. ಓಕೆ, ಐಡಿಯಾ ಬಂತಲ್ಲ. ಸೊ ಇವೆಲ್ಲ ಎಕ್ವಿಪ್ಮೆಂಟ್ ಗಳನ್ನ ನಾವು ಲ್ಯಾಬ್ ಅಲ್ಲಿ ಯೂಸ್ ಮಾಡ್ತೀವಿ. ಲ್ಯಾಬ್ರೋಟರಿ ಸೆಷನ್ ನಾನು ನಿಮ್ಗೆ ಹೇಳ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ಎಕ್ಸ್ಪ್ಲೇಷನ್ ಮಾಡ್ತಾ ಹೋಗ್ತೀನಿ ಅಂತ. ಇಲ್ಲಿ ಕಾಣುತ್ತಲ್ಲ, ಈ ಡಿವೈಸ್ಗೆ ನಾವೇನಂತ ಕರಿತೀವಿ ಅಂತಂದ್ರೆ ವಿ ವಿಲ್ ಕಾಲ್ ಇಟ್ ಆಸ್ ರಿಯೋಸ್ಟಾಟ್. ರಿಯೋಸ್ಟಾಟ್ ಅಂತ ಅಂದ್ರೆ ಹೇಳಿದ್ನಲ್ಲ, ಕರೆಂಟ್ ನ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡೋ ಕೆಪಾಸಿಟಿ ಇದಕ್ಕಿರುತ್ತೆ. ನೀವು ರೆಸಿಸ್ಟರ್ ಗಳ ಮುಖಾಂತರ ಇದ್ರ ಒಳಗಡೆ ಕಾಯಿಲ್ ಇರುತ್ತೆ, ಇನ್ನೊಂದು ಲೇಯರ್ ಇರುತ್ತಲ್ಲ, ಅಲ್ಲಿ ಒಂದು ಮಟೀರಿಯಲ್ ನ ನಾವು ಯೂಸ್ ಮಾಡಿರ್ತೀವಿ, ಒಂದು ರೆಸಿಸ್ಟೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ವೈರ್ ನ ನಾವು ಅಲ್ಲಿ ಯೂಸ್ ಮಾಡ್ಕೊಂಡಿರ್ತೀವಿ. ಇದನ್ನ ನೀವು ಮೂವ್ಮೆಂಟ್ ಮಾಡ್ತಾ ಮಾಡ್ತಾ ಅಲ್ಲಿರೋ ರೆಸಿಸ್ಟೆನ್ಸ್ ಅನ್ನ ಕಂಟ್ರೋಲೇಷನ್ ಮಾಡ್ಕೊತಾ ಹೋಗ್ಬೋದು. ದಿಸ್ ಟೈಪ್ ಆಫ್ ಡಿವೈಸ್ ಈಸ್ ಕಾಲ್ಡ್ ಆಸ್ ರಿಯೋಸ್ಟಾಟ್. ರಿಯೋಸ್ಟಾಟ್ ಅಂತ ನಾವು ಅದನ್ನ ಕರಿತೀವಿ. ದಿಸ್ ಇಸ್ ಯೂಸ್ಡ್ ಇನ್ ದ ಲ್ಯಾಬ್ರೋಟರಿ. ಇದನ್ನ ಅಪ್ಪರ್ ಎಂಡ್ ಅಂತ ಕರಿತೀವಿ, ಇದನ್ನ ಲೋವರ್ ಎಂಡ್ಸ್ ಆಫ್ ದ ರಿಯೋಸ್ಟಾಟ್ ಅಂತ ಕರಿತೀವಿ. ಸೊ ಲ್ಯಾಬ್ರೋಟರಿಯಲ್ಲಿ ಇದ್ರ ಬಗ್ಗೆ ಬ್ರೀಫ್ ಆಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ಬಟ್ ದಿಸ್ ಇಸ್ ವಾಟ್ ದ ಬ್ರೀಫ್ ಇಂಟ್ರಡಕ್ಷನ್ ಅಬೌಟ್ ಯುವರ್ ಟಾಪಿಕ್ ಆಫ್ ಎ ಕಾನ್ಸೆಪ್ಟ್ ಆಫ್ ಎ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಹಾಗಾದ್ರೆ ಡೈರೆಕ್ಟ್ಲಿ ಚಾಪ್ಟರ್ಗೆ ಬಂದ್ಬಿಡೋಣ. ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕ್ ಕರೆಂಟ್? ಮೊದಲು ಕರೆಂಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅಬ್ಸರ್ವೇಷನ್ ಮಾಡ್ರಿ. ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಥ್ರೂ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್. ಓಕೆ, ಕಂಡಕ್ಟರ್ ಅಂದ್ರೆ ಏನು ಹಾಗಾದ್ರೆ? ಸೊ ಯು ಆಲ್ರೆಡಿ ನೀವು ನೋ ದಟ್ ಕಂಡಕ್ಟರ್ ಇಸ್ ಅ ಮಟೀರಿಯಲ್ ವಿಚ್ ಅಲೌ ದ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ಇಟ್. ಯಾವ ವಸ್ತುಗಳ ಮುಖಾಂತರ ಎಲೆಕ್ಟ್ರಿಸಿಟಿ, ಕರೆಂಟು ಮತ್ತೆ ಹೀಟ್ ಎರಡೂ ಪಾಸ್ ಆಗುತ್ತಲ್ಲ, ಅದನ್ನ ನಾವು ಕಂಡಕ್ಟರ್ ಅಂತ ಕರಿತೀವಿ. ಕಾಪರ್ ವೈರ್ ಆಗಿರ್ಬೋದು, ಅಲ್ಯೂಮಿನಿಯಂ ವೈರ್ ಆಗಿರ್ಬೋದು, ಯಾವುದೇ ತರಹದ ವೈರ್ ಆಗಿರ್ಬೋದು, ಯಾವುದೇ ಮೆಟಾಲಿಕ್ ಕಂಟೆಂಟ್ ಅನ್ನ, ಐರನ್ ಅನ್ನ ಕೂಡ ನಾವು ಕಂಡಕ್ಟರ್ ಅಂತಾನೆ ಕರಿತೀವಿ. ಅಂದ್ರೆ ಯಾವ ವಸ್ತು ತನ್ನ ಮುಖಾಂತರ ಹೀಟ್ ಮತ್ತೆ ಎಲೆಕ್ಟ್ರಿಸಿಟಿ ಎರಡೂ ಪಾಸ್ ಮಾಡ್ಕೊಳ್ತದಲ್ಲ, ಅದನ್ನ ನಾವೆಂತ ಕರಿತೀವಿ? ಎಲೆಕ್ಟ್ರಿಕ್ ಕಂಡಕ್ಟರ್ ಅಂತ ಕರಿತಿರ್ತೀವಿ. ಇನ್ಸುಲೇಟರ್ ಅಂತ ಅಂದ್ರೆ ದ ಮಟೀರಿಯಲ್ ವಿಚ್ ಡು ನಾಟ್ ಅಲೋ ದ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ಇಟ್ ಅಂತ ಹೇಳ್ತೀವಿ. ಯಾವ ವಸ್ತುಗಳ ಮುಖಾಂತರ ಹೀಟ್ ಮತ್ತೆ ಎಲೆಕ್ಟ್ರಿಸಿಟಿ ಪಾಸ್ ಆಗೋದಿಲ್ವೋ ಅದನ್ನ ನಾವು ಇನ್ಸುಲೇಟರ್ ಅಂತ ಕರಿತಿರ್ತೀವಿ. ವುಡ್ ಇರುತ್ತಲ್ಲ, ಕಟ್ಟಿಗೆ, ಗ್ಲಾಸ್ ಆಗಿರ್ಬೋದು, ಇವೆಲ್ಲವೂ ಇನ್ಸುಲೇಟರ್ಸ್ ಅಂತ ಕರಿಬೇಕಾಗುತ್ತೆ. ಸೊ ಇಲ್ಲಿ ತಗೊಳ್ತಾ ಇರೋ ಕಾಂಪೋನೆಂಟ್ ಅಥವಾ ಇಲ್ಲಿ ತಗೊಳ್ತಾ ಇರೋ ಮೇನ್ ಕಂಟೆಂಟ್ ಅಂತಂದ್ರೆ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಥ್ರೂ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್. ಅಂದ್ರೆ ಈ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಎಲೆಕ್ಟ್ರಿಕ್ ಚಾರ್ಜ್ ಕ್ಯೂ ಸಿಂಬಾಲ್ ಇಂದ ಇದನ್ನ ನಾವು ಇಂಡಿಕೇಟ್ ಮಾಡ್ತೀವಿ. ಕೂಲಂಬ್ ಅನ್ನೋ ಸೈಂಟಿಸ್ಟ್ ಈ ಚಾರ್ಜ್ ಅನ್ನ ಇನ್ವೆನ್ಷನ್ ಮಾಡ್ದ. ಈ ಚಾರ್ಜ್ ಅಂತ ಅಂದಾಗ ನಿಮ್ಗೆ ನೆನಪಾಗಬಹುದು, ಸೆಲ್ ಅಲ್ಲಿ ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಅಂತ ತಗೋತೀವಿ. ಪ್ರೋಟಾನ್ ಅನ್ನ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಅಂತ ಕರಿತೀವಿ, ಎಲೆಕ್ಟ್ರಾನ್ ಅನ್ನ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಅಂತ ಕರಿತೀವಿ, ಮತ್ತೆ ನ್ಯೂಟ್ರಾನ್ಸ್ ಗಳನ್ನ ನ್ಯೂಟ್ರಲ್ ಪಾರ್ಟಿಕಲ್ಸ್ ಅಂತ ಕರಿತಿರ್ತೀವಿ. ಸೊ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಥ್ರೂ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್, ಯಾವುದೇ ಒಂದು ಕಂಡಕ್ಟರ್ ಮುಖಾಂತರ ಎಲೆಕ್ಟ್ರಿಕ್ ಚಾರ್ಜ್ ಗಳು ಫ್ಲೋ ಆಗ್ತಿರ್ತವೆ. ಓಕೆ, ಎಲೆಕ್ಟ್ರಾನ್ಗಳು ಫ್ಲೋ ಆಗ್ತಿರ್ತವೆ. ಇವು ಒಂದು ಸ್ಪೆಸಿಫಿಕ್ ಟೈಮ್ ಅಲ್ಲಿ, ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ಟೈಮ್ ಅಲ್ಲಿ ಎಷ್ಟು ಚಲಿಸ್ತಾವಲ್ಲ, ಒಂದು ಫಿಕ್ಸ್ಡ್ ಟೈಮ್, 1 ಸೆಕೆಂಡ್ಗೋ 2 ಸೆಕೆಂಡ್ಗೋ 5 ಸೆಕೆಂಡ್ಗೋ, ಒಂದು ಫಿಕ್ಸ್ಡ್ ಟೈಮ್ ಅಲ್ಲಿ 1 ಸೆಕೆಂಡ್ ಅಂತ ತಗೊಳ್ಳೋಣ. 1 ಸೆಕೆಂಡಿಗೆ ಯಾವ ಪ್ರಮಾಣದಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಗಳು ಚಲಿಸ್ತಿರ್ತಾವಲ್ಲ, ಆ ಒಂದು ಕ್ವಾಂಟಿಟಿಗೆ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿಬಹುದು. ವೆರಿ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ರೇಷಿಯೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್, ಎಷ್ಟು ಚಾರ್ಜ್ಗಳು ಪಾಸ್ ಆದವು, 200, 300 ಚಾರ್ಜು, 500 ಚಾರ್ಜು ಅಥವಾ 10,000 ಚಾರ್ಜ್ಗಳು, ಆ ಚಾರ್ಜ್ಗಳು ನಮ್ಗೆ ಗೊತ್ತಿರಬೇಕು. ಡಿವೈಡೆಡ್ ಬೈ ಟೈಮ್, ಎಷ್ಟು ಟೈಮ್ ಅಲ್ಲಿ ನಾವು ಚಲಿಸಿದ್ವು, ಇವೆರಡನ್ನು ಡಿವೈಡ್ ಮಾಡಿದಾಗ ಸಿಗುತ್ತಲ್ಲ, ಅದನ್ನ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ದ ರೇಟ್ ಅಂತಂದ್ರೆ ಡಿವೈಡೆಡ್ ಬೈ ಟೈಮ್ ಅಂತ ಬಂದ್ಬಿಡುತ್ತೆ. ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಥ್ರೂ ಅ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್. ಯಾವುದೇ ಒಂದು ಕಂಡಕ್ಟರ್ನ ಮುಖಾಂತರ, ವಾಹಕದ ಮುಖಾಂತರ ಎಷ್ಟು ಎಲೆಕ್ಟ್ರಿಕ್ ಚಾರ್ಜ್ಗಳು ಪಾಸ್ ಆಗ್ತವೆ ಒಂದು ಸ್ಪೆಸಿಫಿಕ್ ಟೈಮ್ ಅಲ್ಲಿ ಅನ್ನೋದನ್ನ ಮೆಜರ್ಮೆಂಟ್ ಮಾಡ್ತೀವಲ್ಲ, ಅದನ್ನ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಅದ್ರ ಫಾರ್ಮುಲಾನ ನೀವೇ ಹೇಳ್ಬೋದು. I is equal to Q divided by T ಅನ್ನೋದು ಅದರದ್ದು ಫಾರ್ಮುಲಾ ಆಗಿರುತ್ತೆ. ಓಕೆ, I ಅಂತಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ನೆನ್ಪಿಟ್ಕೊಳ್ರಿ, Q ಅಂತಂದ್ರೆ ಚಾರ್ಜ್, T ಅಂತಂದ್ರೆ ಟೈಮ್ ಟೇಕನ್. ಓಕೆ, ಸೊ ಅಲ್ಲೆಲ್ಲ ಮೆನ್ಷನ್ ಇದೆ. ಮತ್ತೆ ಇದನ್ನ ಮೆಜರ್ಮೆಂಟ್ ಮಾಡ್ತಕ್ಕಂಥ SI ಯೂನಿಟ್ ಯಾವುದು ಅಂತಂದ್ರೆ ಆಂಪಿಯರ್. ಸೊ ಆಂಪಿಯರ್ ಇಸ್ ದ SI ಯೂನಿಟ್ ಆಫ್ ದ ಕರೆಂಟ್. ಮತ್ತೆ ಇದಕ್ಕೆ ಯಾವ ಕ್ವಾಂಟಿಟಿ ಅಂತಂದ್ರೆ ದಿಸ್ ಈಸ್ ಜನರಲ್ ಕನ್ಸಿಡರ್ಡ್ ಆಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ವೆಕ್ಟರ್ ಗಳನ್ನ ಪ್ರೀವಿಯಸ್ ಇಯರ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ದ ಕ್ವಾಂಟಿಟಿ ವಿಚ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಯಾವುದಕ್ಕೆ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ, ಸ್ಪೆಸಿಫಿಕ್ ಡೈರೆಕ್ಷನ್ ಇರೋದಿಲ್ವಲ್ಲ, ಅದನ್ನ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ದ ಕ್ವಾಂಟಿಟಿ ವಿಚ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ನೋ ಸ್ಪೆಸಿಫಿಕ್ ಡೈರೆಕ್ಷನ್, ಸಚ್ ಟೈಪ್ ಆಫ್ ಕ್ವಾಂಟಿಟಿ ಇಸ್ ಕಾಲ್ಡ್ ಆಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸೊ ಈ ಎಲೆಕ್ಟ್ರಿಕ್ ಕರೆಂಟ್ ಒಂದು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ರಿ. ಬಟ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ದ ಡಿವೈಸ್ ವಿಚ್ ಇಸ್ ಯೂಸ್ ಟು ಮೆಜರ್ ದ ಕರೆಂಟ್ ಇಸ್ ಕಾಲ್ಡ್ ಆಸ್ ಅ ಅಮ್ಮೀಟರ್ ಅಂತ. ಓಕೆ, ಸೊ ನೋ ಲೆಟ್ಸ್ ಗೋ ಫಾರ್ ದ
ಒನ್ ಮೋರ್ ಕಂಟೆಂಟ್. ಇದನ್ನ 1 ಮಾರ್ಕ್ಸ್ ಕ್ವಶನ್ ಕೇಳ್ತಿರ್ತಾರೆ. ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೇಳ್ಬೋದು. ವಾಟ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೇಳ್ಬೋದು. ಅಟ್ ದಟ್ ಟೈಮ್ ಯು ಹ್ಯಾವ್ ಟು ರೈಟ್ ದಿಸ್ ಎಕ್ಸ್ಪ್ಲನೇಷನ್. ಸೊ ನೌ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕಂಟೆಂಟ್, ದಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್. ದ ರೀಜನ್ ಅರೌಂಡ್ ಅ ಚಾರ್ಜ್ಡ್ ಬಾಡಿ within which its influence can be experienced. ಓಕೆ, ರೀಜನ್ ಅಂತಂದ್ರೆ ಸ್ಪೇಸ್ ಅಂತ ಅರ್ಥ. ಅರೌಂಡ್ ಅ ಚಾರ್ಜ್ಡ್ ಬಾಡಿ, ಯಾವುದೇ ಒಂದು ಚಾರ್ಜ್ಡ್ ಬಾಡಿ ಸುತ್ತಲೂ ಇರ್ತಕ್ಕಂಥ ಒಂದು ಫೀಲ್ಡ್. ಫಾರ್ ಎಕ್ಸಾಂಪಲ್, ಇದೊಂದು ಪಾಸಿಟಿವ್ಲಿ ಚಾರ್ಜ್ ಇದೆ, ಚಾರ್ಜ್ಡ್ ಪಾರ್ಟಿಕಲ್ ಇದೆ ಅಂತ ಅನ್ಕೊಳ್ಳಿ. ಒಂದು ಬ್ಯಾಟರಿ ಇಟ್ಟಿರ್ತಾರೆ, ಅದು ಒಂದು ಚಾರ್ಜ್ಡ್ ಪಾರ್ಟಿಕಲ್ ಅಂತ ಅನ್ಕೊಳ್ಳಿ. ಆ ಇಡೀ ಚಾರ್ಜ್ಡ್ ಬಾಡಿ ಸುತ್ತಲೂ ಇರ್ತಕ್ಕಂಥ ಒಂದು ಸ್ಪೇಸ್. ಓಕೆ, ಈ ಸ್ಪೇಸ್ ಅಲ್ಲಿ ಏನಾಗ್ಬೇಕು, ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಏನ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು? ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ವಿತ್ ಇನ್ ವಿಚ್ ಇಟ್ಸ್ ಇನ್ಫ್ಲೂಯೆನ್ಸ್ ಅಂತಂದ್ರೆ ಒಂದು ಫೋರ್ಸ್, ಅದು ಅಟ್ರಾಕ್ಷನ್ ಆಗಿರ್ಬೋದು ಅಥವಾ ರಿಪಲ್ಷನ್ ಆಗಿರ್ಬೋದು. ಇನ್ನೊಂದು ಚಾರ್ಜ್ ನ ತಗೊಂಡ್ಬಂದ್ಬಿಟ್ರಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇನ್ನೊಂದು ಪಾಸಿಟಿವ್ ಚಾರ್ಜ್ ತಗೊಂಡ್ಬಂದ್ಬಿಟ್ರೆ ಎರಡು ದೂರ ಸರಿಬೇಕು, ಇದನ್ನ ರಿಪಲ್ಸಿವ್ ಫೋರ್ಸ್ ಅಂತ ಕರಿತೀವಿ. ಇಲ್ಲ ನೀವು ನೆಗೆಟಿವ್ ಚಾರ್ಜ್ ನ ತಗೊಂಡ್ಬಂದ್ರೆ ಇವೆರಡು ಅಟ್ರಾಕ್ಟ್ ಆಗ್ಬೇಕು. ಈ ತರ ಏನಾದ್ರೂ ಒಂದು ಇನ್ಫ್ಲೂಯೆನ್ಸ್ ಕ್ರಿಯೇಟ್ ಆಗ್ತಾ ಇದ್ರೆ ಯಾವುದೇ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಸುತ್ತಲೂ, ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಅಂತ ಒಂದು ಸ್ಪೇಸ್ ಅನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಈ ಅನ್ನೋ ಒಂದು ಸಿಂಬಲ್ ಇಂದ ನಾವು ಇದನ್ನ ಯೂಸ್ ಮಾಡ್ಕೋತೀವಿ. ಹಾಗಾದ್ರೆ ಯಾವ ತರ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನೋಡೋದಾದ್ರೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇದೊಂದು ಇಮ್ಯಾಜಿನರಿ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ, ಒಂದು ಪಾರ್ಟಿಕಲ್ ನಾವು ತಗೊಂಡಿದ್ವಿ. ಇದು ಯಾವ್ದು ನಿಮ್ ಕಣ್ಣಿಗೆ ಕಾಣಿಸ್ತಿರಲ್ಲ. ಒಂದ್ ನೆನ್ಪಿಟ್ಕೊಳ್ರಿ, ಎಲೆಕ್ಟ್ರಿಕ್ ಕರೆಂಟ್ ಆಗ್ಲಿ ಅಥವಾ ಈ ಎಲೆಕ್ಟ್ರಿಕ್ ಫೀಲ್ಡ್ ಆಗ್ಲಿ ನಿಮ್ ಕಣ್ಣಿಗೆ ಕಾಣಿಸಲ್ಲ. ಅಲ್ಲ, ಅದ್ರ ಮುಖಾಂತರ ಪಾಸ್ ಆಗ್ತಿರುತ್ತೆ, ಮತ್ತೆ ಅಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ವೈರ್ ಇರುತ್ತೆ, ಆ ವೈರ್ ಅಲ್ಲಿ ಕರೆಂಟ್ ಆಯ್ತು ಅಥವಾ ಇಲ್ಲೋ ಅಂತೇಳಿ ಒಂದು ಟೆಸ್ಟರ್ ಹೆಲ್ಪ್ ಇಂದ ಚೆಕ್ ಮಾಡ್ತೀವಿ. ನೀವೇ ಸೀದಾ ಹೋಗಿ ಕೈ ಹಾಕೋದಕ್ಕೆ ಹಿಡಿದ್ರಿ ಅಂದ್ರೆ ಶಾಕ್ ಹೊಡಿಸ್ಕೊತೀರಿ. ಅವಾಗ ಶಾಕ್ ಹೊಡೆದ ನಿಮ್ಗೆ ಗೊತ್ತಾಗುತ್ತೆ ಕರೆಂಟ್ ಆಯ್ತು ಅಥವಾ ಇಲ್ಲೋ ಅಂತೇಳಿ. ಮತ್ ಮೊದ್ಲೇ ನಿಮ್ಗೆ ಗೊತ್ತಾಗಿರಲ್ಲ, ಅದ್ರ ಅಫೆಕ್ಟ್ ನಿಮ್ಗೆ ಕಾಣಿಸುತ್ತೆ. ಬಟನ್ ಹಾಕಿದಾಗ ಫ್ಯಾನ್ ರೊಟೇಟ್ ಆಗುತ್ತೆ, ಗಾಳಿ ಬರ್ತಾ ಹೋಗುತ್ತೆ, ಫ್ಯಾನ್ ತಿರುಗುತ್ತೆ, ಅದ್ರ ಎಫೆಕ್ಟ್ ಕಾಣಿಸುತ್ತೆ. ಬಟನ್ ಹಾಕಿದಾಗ ಲೈಟ್ ಆನ್ ಆಗಿರುತ್ತೆ, ಲೈಟು ನಿಮ್ಗೆ ಹೊರಗಡೆ ಸಿಗುತ್ತೆ, ಅಂದ್ರೆ ಆ ಎಫೆಕ್ಟ್ ನಿಮ್ಗೆ ಕಾಣಿಸುತ್ತೆ. ಬಟ್ ಆ ಲೈಟ್ ಅಲ್ಲಿ ಪಾಸ್ ಆಗ್ತಾ ಇರೋ ಕರೆಂಟ್ ನಿಮ್ಗೆ ಕಾಣಿಸಲ್ಲ. ಸಿಮಿಲರ್ಲಿ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಆಗ್ಲಿ ನಿಮ್ ಕಣ್ಣಿಗೆ ಕಾಣಿಸ್ತಿರಲ್ಲ, ಬಟ್ ಆ ಇಡೀ ರೀಜನ್ ಅಲ್ಲಿ ಅದು ಅಕ್ಯುಪೈ ಆಗಿರುತ್ತೆ. ಇದನ್ನ ನೀವು ಫೀಲ್ ಮಾಡ್ಬೋದೇ ಹೊರತು, ಅಥವಾ ನೀವು ಅದನ್ನ ಅದ್ರ ಎಫೆಕ್ಟ್ ನ ನೋಡ್ಬೋದೇ ಹೊರತು ಡೈರೆಕ್ಟ್ ಆಗಿ ನಿಮ್ ಕಣ್ಣಿಗೆ ಯಾವ್ದು ಕಾಣಿಸ್ತಾ ಇರಲ್ಲ. ಸ್ವಲ್ಪ ಇಮ್ಯಾಜಿನರಿ ಕಾನ್ಸೆಪ್ಟ್ ಇರುತ್ತೆ, ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಸೊ ಇಲ್ಲಿರೋದು ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್, ಇಲ್ಲಿರೋದು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಆ ಇಡೀ ಸ್ಪೇಸ್ ಅಲ್ಲಿ, ಇಡೀ ಎಂಟೈರ್ ರೀಜನ್ ಅಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇದನ್ನ ನಾವು ಕಾಮನ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಇದ್ರ ಬಗ್ಗೆ ಬ್ರೀಫ್ ಆಗಿ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ನಾನು ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನಂತ ಗೊತ್ತಾಯ್ತು. ಸಿಮಿಲರ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತೆ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನಂತ ಗೊತ್ತಾಯ್ತು. ಎಲೆಕ್ಟ್ರಿಕ್ ಚಾರ್ಜ್ ನ ಅಳಿತಕ್ಕಂಥ SI ಯೂನಿಟ್ ಏನಾಗಿರುತ್ತೆ ಅಂತಂದ್ರೆ ಕೂಲಂಬ್ ಅಂತ ಆಗಿರುತ್ತೆ. ಸಿಮಿಲರ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಒಂದು ಇಡೀ ಸ್ಪೇಸ್ ಸುತ್ತಲೂ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಇಮ್ಯಾಜಿನರಿ ರೀಜನ್ ಅಂತ ಕೂಡ ನಿಮ್ಗೆ ಗೊತ್ತಾಯ್ತು. ಸೊ ಹಾಗಾದ್ರೆ ಇದೇ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಇನ್ನೊಂದು ಕಂಟೆಂಟ್ ನಾವು ಡಿಸ್ಕಷನ್ ಮಾಡೋ ಪ್ರಯತ್ನ ಮಾಡೋಣ. ದಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಏನಿದು ಅಂತಂದ್ರೆ, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್, it is the amount of work done to bring a unit positive charge from one point to another point. Okay, ಇದನ್ನ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಂದು ಡಯಾಗ್ರಾಮ್ ನ ತೋರಿಸ್ತೀನಿ, ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ಒಂದು ಸೆಲ್ ನ ಅಥವಾ ಬ್ಯಾಟ್ರಿನ ನೀವು ತಗೋಬಹುದು. ಒಂದು ಸಿಂಪಲ್ ಸೆಲ್ ಆದ್ರೂ ತಗೊಳ್ರಿ ಅಥವಾ ಒಂದು ಸೆಟ್ ಆಫ್ ಬ್ಯಾಟ್ರಿ ಆದ್ರೂ ತಗೊಳ್ರಿ. ಸೊ ಈ ಬ್ಯಾಟ್ರಿ ಎಂಡಿಂದ ಏನ್ ಮಾಡ್ರಿ ಅಂತಂದ್ರೆ ಕನೆಕ್ಷನ್ ಕೊಡ್ತಾ ಹೋಗ್ರಿ. ಎಕ್ಸ್ಟ್ರಾ ಅಂದ್ರೆ ಒಂದು ಬಲ್ಬ್ ಇದೆ ಅಂತ ಅನ್ಕೊಳ್ರಿ, ಈ ರೆಸಿಸ್ಟರ್ ಸಿಂಬಲ್ ಇದೆಯಲ್ಲ, ಇಲ್ಲಿ ಒಂದು ಬಲ್ಬ್ ಇದೆ ಅಂತ ಅನ್ಕೊಳ್ರಿ. ಸೊ ಏನಾಗುತ್ತೆ, ಎರಡು ಎಂಡ್ಸ್ ಕಾಣುತ್ತೆ ನಿಮ್ಗೆ, ಒಂದು ಪಾಸಿಟಿವ್ ನೆಗೆಟಿವ್ ಎಂಡ್ ಅಂತ. ಇಲ್ಲಿಂದ ವೈರ್ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಕನೆಕ್ಷನ್ ಕೊಟ್ಟಿವಿ. ಸೊ ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಥವಾ ಇದ್ರ ಒಳಗಡೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ, ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಗೊತ್ತಾಗಿರ್ಬೇಕು ಅಂತಂದ್ರೆ, ನಾವೊಂದು ಬೇಸಿಕ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. V is equal to W divided by Q ಅಂತ ಹೇಳಿ. ಸೊ ಅಂದ್ರೆ W ಅಂತಂದ್ರೆ ವರ್ಕ್ ಡನ್. ವರ್ಕ್ ಡನ್ ಅಂತಂದ್ರೆ ಈ ಪಾಯಿಂಟ್ ಇಂದ, ಅಂದ್ರೆ ಇಲ್ಲಿ ಮೇಲ್ಗಡೆ ಕಾಣ್ತಕ್ಕಂಥ ಪಾಯಿಂಟ್ ಇಂದ ನಾವೊಂದು ಚಾರ್ಜ್ ನ ತಗೊಂಡ್ಬರ್ಬೇಕು. ಈ ಚಾರ್ಜ್ ನ ಇಲ್ಲಿಂದ ಈ ಕಡೆ ತಗೊಂಡ್ಬಂದು ಲೈಟ್ ಎನರ್ಜಿ ಕನ್ವರ್ಟ್ ಮಾಡಿ ರಿಮೈನಿಂಗ್ ಕಂಟೆಂಟ್ ಅನ್ನ ವಾಪಸ್ ಕಳಿಸ್ತೀವಿ. ಅಂದ್ರೆ ಇಡೀ ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ ಅಂತಂದ್ರೆ ವರ್ಕ್ ಡನ್ ಅಂತ ಕರಿತೀವಿ. ಇದನ್ನ W ಲೆಟರ್ ಇಂದ ಇಂಡಿಕೇಟ್ ಮಾಡಿರ್ತಾರೆ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಸೆಲ್ ಟರ್ಮಿನಲ್ಸ್. ಓಕೆ, ಎರಡೂ ಸೆಲ್ ಟರ್ಮಿನಲ್ಸ್ ಮಧ್ಯೆ ಇರ್ತಕ್ಕಂಥ ಒಂದು ಕೆಪಾಸಿಟಿ ಆಗಿರುತ್ತೆ. ಓಕೆ, ಟು ಬ್ರಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ದ ಅನದರ್ ಪಾಯಿಂಟ್. ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಅದನ್ನ ತಗೊಂಡ್ಬರ್ಬೇಕು. ಅವಾಗ ಏನಾಗಿರುತ್ತೆ, ವರ್ಕ್ ಆಗಿರುತ್ತೆ. ಮತ್ತೆ ಚಾರ್ಜ್ ಕಂಟೆಂಟ್ ನ Q ಅನ್ನೋ ಸಿಂಬಲ್ ಇಂದ ಇಂಡಿಕೇಟ್ ಮಾಡ್ತಾರೆ. ಅರ್ಥ ಆಗುತ್ತಲ್ಲ? ಅಂದ್ರೆ ಈ ಇಡೀ ಪಾಯಿಂಟ್ ಇಂದ ಒಂದ್ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ, ಈ ಎರಡು ಪಾಯಿಂಟ್ ಗಳ ಮಧ್ಯೆ ಆ ಚಾರ್ಜ್ ನ ತಗೊಂಡ್ಬಂದಿರ್ಬೇಕು. ಆ ಚಾರ್ಜ್ ನ Q ಲೆಟರ್ ಇಂದ ಇಂಡಿಕೇಟ್ ಮಾಡ್ತಾರೆ. ಮತ್ತೆ ಆ ಚಾರ್ಜ್ ತಗೊಂಡ್ಬರ್ಬೇಕಾದ್ರೆ ಕೆಲಸ ಮಾಡಿರುತ್ತೆ, ಅದನ್ನ ವರ್ಕ್ ಡನ್ W ಅಂತ ಇಂಡಿಕೇಟ್ ಮಾಡ್ತೀವಿ.
ಸೊ ಆ ಕೆಲಸದಿಂದ ಏನಾಗಿರುತ್ತೆ, ಲೈಟ್ ಎನರ್ಜಿ ಎಮಿಟ್ ಆಗಿರುತ್ತೆ. ಸೊ ಈ ತರ ಸಿಚುವೇಶನ್ ನಾವು ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂತ ಕರಿಬಹುದು. ಸೊ ಯು ಕ್ಯಾನ್ ಅಬ್ಸರ್ವ್ ಇಟ್, ಯು ಕ್ಯಾನ್ ಅಬ್ಸರ್ವ್ ದ ಡೆಫಿನೇಷನ್ ಅಗೇನ್. ಇಟ್ ಈಸ್ ನಥಿಂಗ್ ಬಟ್ it is the potential difference between the 2 points in the electric field. It is the amount of work done, okay, the amount of work done in bringing a unit positive charge from one point to another point. One point ಇಂದ ಇನ್ನೊಂದು ಪಾಯಿಂಟ್ಗೆ ನಾವು ಚಾರ್ಜ್ ನ ತಗೊಂಡ್ಬಂದು ಕೆಲಸ ತಗೊಂಡಿದ್ವಿ ಅಂತಂದ್ರೆ, that means in simple words, V is equal to the ratio of the total amount of work done, okay, to the electric charge. The ratio of total amount of work done to the electric charge, V is equal to W divided by Q. So that is the formula of the electric potential ಅಥವಾ potential difference ಅಂತಾನು ಕೂಡ ನಾವು ಇದನ್ನ ಕರಿತೀವಿ. ಮತ್ತೆ ಇದನ್ನ ಅಳಿತಕ್ಕಂಥ SI ಯೂನಿಟ್ ಯಾವುದು ಅಂತಂದ್ರೆ that is called as a volts. Volts ಅನ್ನೋ ಒಂದು SI ಯೂನಿಟ್ ನಾವು ಇದಕ್ಕೆ ಯೂಸ್ ಮಾಡ್ತಿರ್ತೀವಿ. So that is volts is the SI unit of the potential difference ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದ್ರೆ ಇದನ್ನ ಯಾವ ಕ್ವಾಂಟಿಟಿ ಅಥವಾ ಯಾವ ಕ್ವಾಂಟಿಟಿ ಅಂತ ನಾವು ಕನ್ಸಿಡರೇಷನ್ ಮಾಡ್ಕೋಬೇಕು ಅಂತಂದ್ರೆ, ಸೊ ಡೂ ರಿಮೆಂಬರ್ ದಿಸ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ದ ಸ್ಕೇಲಾರ್ ಕ್ವಾಂಟಿಟಿ only. So the quantity which has only magnitude, no specific direction, such a type of quantity is called as a scalar quantity. ಮತ್ತೆ ಈ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಅಥವಾ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅನ್ನ ಅಳಿತಕ್ಕಂಥ ಯೂನಿಟ್ ಯಾವುದು ಅಂತಂದ್ರೆ ವೋಲ್ಟೇಜ್ ಅಂತ ನಿಮ್ಗೆ ಗೊತ್ತಾಯ್ತು. ಮತ್ತೆ ಆ ಡಿವೈಸ್ ಯಾವುದು, ಇದನ್ನ ಮೆಜರ್ಮೆಂಟ್ ಮಾಡ್ತಕ್ಕಂಥ ಡಿವೈಸ್ ಗೆ ನಾವು ವೋಲ್ಟ್ ಮೀಟರ್ ಅಂತ ಕರಿತೀವಿ. ಇವಾಗ ತಾನೇ ತೋರಿಸಿದ್ನಲ್ಲ ಇಮೇಜ್, ಅದನ್ನ ನಾವು ವೋಲ್ಟ್ ಮೀಟರ್ ಅಂತ ಕರಿತೀವಿ. ವೋಲ್ಟ್ ಮೀಟರ್ ಹೆಲ್ಪ್ ಇಂದ ನಾವೇನ್ ಮಾಡ್ಬೋದು ಅಂತಂದ್ರೆ ಅಲ್ಲಿರ್ತಕ್ಕಂಥ ಎಂಟೈರ್ ವೋಲ್ಟೇಜ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ನಾವು ಮೆಜರ್ಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಡಿವೈಸ್ ಇಸ್ ಕಾಲ್ಡ್ ಆಸ್ ಅ ವೋಲ್ಟ್ ಮೀಟರ್. ಇದನ್ನ ವೋಲ್ಟ್ ಮೀಟರ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಅಬೌಟ್ ದ electric current as well as some of the electronic equipments that we are using, and as well as the electric potential and electric field. Okay, so now let's go for the one more content that is called as the resistance. Resistance ಅಂತಂದ್ರೆ, ಸೊ ಇವಾಗ ತಾನೇ ಹೇಳಿದೆ ಈ ಸಿಂಬಾಲ್ ಇಂದ ನಾವು ಅದನ್ನ ಇಂಡಿಕೇಟ್ ಮಾಡ್ತಿರ್ತೀವಿ. ಓಕೆ, ಈ ತರ zigzag shape ಅಲ್ಲಿ ಹಾಕ್ತಿರ್ತೀವಿ. ಆರ್ ಅನ್ನೋ ಲೆಟರ್ ನ ಇದಕ್ಕೆ ಯೂಸ್ ಮಾಡ್ಕೋಬೇಕು. ವೆರಿ ಸಿಂಪಲ್ ವರ್ಡ್, ದ ಅಪೋರ್ಷನ್ ಆಫರ್ಡ್ ಬೈ ದ ಕಂಡಕ್ಟರ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಇಟ್. ಅಂದ್ರೆ ಯಾವುದೇ ಒಂದು ಕಂಡಕ್ಟರ್ ಅಲ್ಲಿ, ಯಾವುದೇ ಒಂದು ವಾಹಕದ ಮುಖಾಂತರ ಕರೆಂಟ್ ಪಾಸ್ ಆಗ್ತಾ ಇರ್ತದಲ್ಲ, ಆ ಕರೆಂಟ್ಗೆ ಕ್ರಿಯೇಟ್ ಆಗ್ತಕ್ಕಂಥ ಅಪೋಸಿಷನ್, ಆ ಕರೆಂಟ್ಗೆ ಬರ್ತಕ್ಕಂಥ ಒಂದು ವಿರುದ್ಧ ಪರಿಣಾಮವನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ವೆರಿ ಸಿಂಪಲ್, ಆರ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ. ಕರೆಂಟ್ ಅಂದ್ರೆ ಏನಂತ ಕರೆದ್ರಿ, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂದ್ರೆ ಏನಂತ ಕರೆದ್ರಿ. ಆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ನ್ಯೂಮರೇಟರ್ ಅಲ್ಲಿ ತಗೊಳ್ಳೋದು, ಮತ್ತೆ ಡಿನಾಮಿನೇಟರ್ ಅಲ್ಲಿ ಕರೆಂಟ್ ಅನ್ನ ತಗೊಳ್ಳೋದು, ಐ ಅನ್ನೋ ವ್ಯಾಲ್ಯೂನ ತಗೊಳ್ಳೋದು. ಸೊ ದಿಸ್ ಸೆಟ್ the ratio of the electric potential to the electric current is called as a resistance. R is equal to V by I ಅಂತ ತಗೋತೀವಿ. This is the main formula for the resistance. ಮತ್ತೆ ಇದ್ರ ಯೂನಿಟ್ ಏನಿರುತ್ತೆ ಅಂತಂದ್ರೆ ಓಮ್ ಅಂತ ಇರುತ್ತೆ. ಓಮ್ ಅಂತಂದ್ರೆ ಸ್ವಲ್ಪ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ನೋಡ್ರಿ, OHM. ಇದ್ರ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಯಾವ ತರ ಇರುತ್ತೆ ಅಂತಂದ್ರೆ, ನೀವು ಅಬ್ಸರ್ವೇಷನ್ ಮಾಡ್ಬೋದಲ್ಲಿ ಈ ತರ ಯೂಸ್ ಮಾಡ್ಕೋತೀವಿ. ದಿಸ್ ಇಸ್ ಅ ಗ್ರೀಕ್ ಆಲ್ಫಾಬೆಟ್. ಗ್ರೀಕ್ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಗಿರೋದ್ರಿಂದ ಈ ಸಿಂಬಾಲ್ ನ ಯೂಸ್ ಮಾಡ್ಕೋತೀವಿ. 5 ಓಮ್, 10 ಓಮ್, 1000 ಓಮ್, 10,000 ಓಮ್, ಈ ತರ ಓಮ್ ಲೆಕ್ಕದಲ್ಲಿ ನಾವು ಅದನ್ನ ಅಳಿಬೇಕಾಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಓನ್ಲಿ. ಇದನ್ನು ಕೂಡ ಫಿಕ್ಸ್ಡ್ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಯಾವುದೇ ಸ್ಪೆಸಿಫಿಕ್ ಡೈರೆಕ್ಷನ್ಗಳು ಇದಕ್ಕೆ ಇರೋದಿಲ್ಲ. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಐಡಿಯಾ ಬಂತಲ್ಲ? ಇವೆಲ್ಲ ಕೂಡ 1 ಅಥವಾ 2 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನ್ಸ್. ಅದೆಲ್ಲ ಈ ಕ್ಲಾಸ್ ಮುಗಿದ ತಕ್ಷಣನೇ ಇಮಿಡಿಯೇಟ್ಲಿ ಬರುತ್ತೆ ಕೇಳ್ರಿ. ಎಲ್ಲದನ್ನು ನೋಟ್ಸ್ ನೀಟಾಗಿ ಮೆನ್ಷನ್ ಮಾಡ್ರಿ. ಆಲ್ರೆಡಿ ನಾನು ಇದನ್ನ ಗ್ರೂಪ್ ಅಲ್ಲಿ ಶೇರ್ ಕೂಡ ಮಾಡಿದ್ದೆ. ಆಲ್ರೆಡಿ ನಾನು ನಿಮ್ಗೆ ಇದೆಲ್ಲ ನೋಟ್ಸ್ ಅನ್ನು ಕೊಟ್ಟಿದ್ದೆ, ಅದೆಲ್ಲ ಬರ್ದಿರಿ ಅನ್ಕೊಳ್ತೀನಿ. ಅದನ್ನ ಬರ್ದಿಲ್ದೆ ಹೋದ್ರೆ ಇಮಿಡಿಯೇಟ್ಲಿ ಅಪ್ಡೇಟ್ ಮಾಡ್ರಿ. ಮತ್ತೆ ಯಾವುದೇ ಡೌಟ್ಸ್ ಇದ್ರೆ, ಏನೇ ಕನ್ಫ್ಯೂಷನ್ಸ್ ಇದ್ರು ಕಾಲ್ ಮಾಡಿ, ಅಥವಾ ನಿಮ್ಗೆ ತಿಳಿದೇ ಹೋದ್ರೆ ತಿಳಿಸ್ಕೊಂಡು ಅದನ್ನ ಕ್ಲಾರಿಫಿಕೇಶನ್ ತಗೊಳ್ರಿ. ಎಷ್ಟು ಸಾಧ್ಯ ಆಗತ್ತಲ್ಲ ಅವತ್ತಿನ ಕ್ಲಾಸ್ಗಳನ್ನ ಅವತ್ತೇ ಓದೋದು, ಅವತ್ತೇ ಪರ್ಫೆಕ್ಟ್ ಮಾಡೋದು ಒಂದು ಸ್ಮಾರ್ಟ್ ಮೆಥಡ್ ಅಂತಾನೆ ಹೇಳ್ಬೋದು. ಅದನ್ನ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಮಾಡಿ. ಸೊ ನಾವು ಲೆಟ್ಸ್ ಗೋ ಫಾರ್ ದ ಒನ್ ಮೋರ್ ಕಂಟೆಂಟ್, ದಟ್ ಈಸ್ ಓಮ್ಸ್ ಲಾ. ಸೊ ಓಮ್ಸ್ ಲಾ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್, ಡಿಫೈನ್ ಓಮ್ಸ್ ಲಾ ಅನ್ಬೋದು ಅಥವಾ ಎಕ್ಸ್ಪ್ಲೈನ್ ದ ಓಮ್ಸ್ ಲಾ ಅಂತಾನು ಕೇಳ್ತಿರ್ತಾರೆ. ವೆರಿ ಸಿಂಪಲ್, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್. ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಸೊ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಕಂಡಕ್ಟರ್, ಯಾವುದೇ ಕರೆಂಟ್ ನ ಮುಖಾಂತರ ಪಾಸ್ ಆಗ್ತಕ್ಕಂಥ ಕರೆಂಟ್. ಓಕೆ, ಇದು ಯಾವ್ದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಇರುತ್ತೆ ಅಂತ ಹೇಳ್ತಾನೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್. ಓಕೆ, ಎಂಡ್ಸ್ ಆಫ್ ದ ಕಂಡಕ್ಟರ್ ಅಂತಂದಾಗ ಸ್ವಲ್ಪ ಅಬ್ಸರ್ವೇಷನ್ ಮಾಡೋ ಪ್ರಯತ್ನ ಮಾಡ್ರಿ. ಪ್ರೀವಿಯಸ್ ನಾನು ನಿಮ್ಗೆ ತೋರಿಸಿದ್ದೆ. ಓಕೆ, ಇದನ್ನ ಓಮ್ ಅನ್ನೋ ಸೈಂಟಿಸ್ಟ್ ಎಕ್ಸ್ಪ್ಲನೇಷನ್ ಮಾಡ್ತಾನೆ. ಓಕೆ, ಜಾರ್ಜ್ ಸೈಮನ್ ಓಮ್ ಅಂತ ಅವನ ಹೆಸರು. ಇದನ್ನ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ಇಲ್ಲೊಂದು ವೈರ್ ನ ನೀವು ಅಬ್ಸರ್ವೇಷನ್ ಮಾಡ್ಬೋದು.
ಈ ವೈರ್ ಅಲ್ಲಿ ಪಾಸ್ ಆಗ್ತಕ್ಕಂಥ ಕರೆಂಟಿನ ಪ್ರಮಾಣ. ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ, ಯಾವ್ದು ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಇರುತ್ತೆ, ನೀವೆಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಹಾಕ್ತೀರಿ, ಎಷ್ಟು ವೋಲ್ಟೇಜ್ ಹಾಕ್ತೀರಿ, ಎಷ್ಟು ವೋಲ್ಟೇಜ್ ಸೆಲ್ ಹಾಕ್ತೀರಿ ಅನ್ನೋದಕ್ಕೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಇರುತ್ತೆ. ಅದರ ಅರ್ಥ ನೀವು 10 ವೋಲ್ಟೇಜ್ ಹಾಕ್ಸಿದ್ರೆ ಪಾಸ್ ಮಾಡಿದ್ರೆ ಅಷ್ಟಕ್ಕೆ ರಿಲೇಶನ್ಶಿಪ್ ಇರೋ ಕರೆಂಟ್ ಪಾಸ್ ಆಗುತ್ತೆ. 10 ಇದೆ ಅಂತಂದ್ರೆ 10 ಆಂಪಿಯರ್ ಅಂತ ನಾನು ಹೇಳ್ತಾ ಇಲ್ಲ. 10 ವೋಲ್ಟೇಜ್ ಪಾಸ್ ಮಾಡಿದ್ರಿ ಅಂತಂದ್ರೆ ಒಂದ್ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗುತ್ತೆ. ನೀವು 20 ಮಾಡಿದ್ರೆ ಅದರ ಡಬಲ್ ಆಫ್ ದ ಕರೆಂಟ್ ಪಾಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಪ್ಲೈಡ್ ಬಿಟ್ವೀನ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್. ಈ ಎರಡು ಎಂಡ್ಗಳ ಮಧ್ಯೆ ಅದನ್ನ ಕೊಟ್ಟಿರ್ತೀವಿ, ಹೌದಾ? ಎಷ್ಟು ಜಾಸ್ತಿ ವೋಲ್ಟೇಜ್ ಪಾಸ್ ಮಾಡ್ತಿರಲ್ಲ ಅಷ್ಟು ಜಾಸ್ತಿ ಕರೆಂಟ್ ಪಾಸ್ ಆಗ್ತಾ ಹೋಗುತ್ತೆ. ಓಕೆ, ಬಟ್ ಕಂಡೀಷನ್ ಹೇಳ್ತಾನೆ ಅವನು, ಪ್ರೊವೈಡೆಡ್ ದ ಟೆಂಪರೇಚರ್ ಅಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್. ಅಂದ್ರೆ ಅದರ ಅರ್ಥ ಎರಡು ಕಂಡೀಷನ್ ಅವ್ನು ಹಾಕ್ತಾರೆ. ಒಂದು, ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರ್ಬೇಕು. ನೀವು ಮಾರ್ನಿಂಗ್ ಒಂದು ರೀಡಿಂಗ್ ತಗೊಂಡು, ಈವ್ನಿಂಗ್ ಒಂದು ರೀಡಿಂಗ್ ತಗೊಂಡು, ಆಫ್ಟರ್ನೂನ್ ಒಂದು ರೀಡಿಂಗ್ ತಗೊಂಡ್ರೆ ಟೆಂಪರೇಚರ್ ಚೇಂಜ್ ಆಗುತ್ತೆ. ಟೆಂಪರೇಚರ್ ಬದಲಾವಣೆ ಆದಾಗ, ಟೆಂಪರೇಚರ್ ಹೆಚ್ಚು ಕಡಿಮೆ ಆದಾಗ ಅಲ್ಲಿ ರೀಡಿಂಗ್ ಕೂಡ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಟೆಂಪರೇಚರ್ ನ ಕಾನ್ಸ್ಟೆಂಟ್ ಆಗಿ ತಗೋಬೇಕು ಅಂತ ಹೇಳ್ತಾನೆ. ಮತ್ತೆ ಸಮ್ ಆಫ್ ದ ಫಿಸಿಕಲ್ ಕಂಡೀಷನ್ಸ್. ಫಿಸಿಕಲ್ ಕಂಡೀಷನ್ ಅಂತಂದ್ರೆ ಅದರ ಥಿಕ್ನೆಸ್ ಆಗಿರ್ಬೋದು, ಅಥವಾ ಅದರದ್ದು ಲೆಂತ್ ಆಗಿರ್ಬೋದು. ಎಷ್ಟು ಉದ್ದ ತಗೊಳ್ತಿರಲ್ಲ ಅಷ್ಟೇ ಉದ್ದದನ್ನ ರಿಪೀಟ್ ಮಾಡ್ಬೇಕು, ಅಂದ್ರೆ ಸೇಮ್ ರೀಡಿಂಗ್ ಸಿಗುತ್ತೆ. ನೀವು ಜಾಸ್ತಿ ಉದ್ದನ್ ಕಂಡಕ್ಟೆನ್ಸ್ ತಗೊಂಡ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ಲಿ ರೀಡಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಥಿಕ್ನೆಸ್ ಏನ್ ಇರಬೇಕು, ಥಿಕ್ನೆಸ್ ಒಂದು ತೆಳ್ಳನ ವೈರ್, ಒಂದು ದಪ್ಪನ ವೈರ್ ತಗೊಂಡ್ರೆ ಥಿಕ್ನೆಸ್ ವೇರಿಯೇಷನ್ ಆಗುತ್ತೆ. ಸೊ ಇವೆಲ್ಲ ಫಿಸಿಕಲ್ ಕಂಡೀಷನ್ ಮತ್ತೆ ಟೆಂಪರೇಚರ್ ಇದೆಲ್ಲ ಕಾನ್ಸ್ಟೆಂಟ್ ಆಗಿದ್ದಾಗ ಕರೆಂಟು ಮತ್ತೆ ಪೊಟೆನ್ಶಿಯಲ್ ಡಿಫರೆನ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಆಗಿರುತ್ತೆ ಅನ್ನೋದು ಇಲ್ಲ. ಸೊ ಅದನ್ನ ಯಾವ ತರ ಬರಿಬಹುದು ಅಂತಂದ್ರೆ ಐ ಇಸ್ ಪ್ರಪೋರ್ಷನಲ್ ಟು ವಿ ಅಂತ ಬರಿಬಹುದು, ಅಥವಾ ವಿ ಇಸ್ ಪ್ರಪೋರ್ಷನಲ್ ಟು ಐ ಅಂತಾನು ಬರಿಬಹುದು. ಈ ಪ್ರಪೋರ್ಷನಾಲಿಟಿ ತೆಗೆದು ಈಕ್ವಲ್ ಟು ಹಾಕಿದ್ನಿ ಅಂತಂದ್ರೆ ಐ ಹ್ಯಾವ್ ಟು ರೈಟ್ ಒನ್ ಕಾನ್ಸ್ಟೆಂಟ್ ಟರ್ಮ್, ಅಂಡ್ ದಟ್ ಕಾನ್ಸ್ಟೆಂಟ್ ಟರ್ಮ್ ಇಸ್ ಕಾಲ್ಡ್ ಆಸ್ ಆರ್, ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಅಂತ ನಾವು ಇದನ್ನ ಕರಿತೀವಿ. ಸೊ ವಿ ಇಸ್ ಈಕ್ವಲ್ ಟು ಐ ಆರ್ ಅನ್ನೋದು ಸ್ಟ್ಯಾಂಡರ್ಡ್ ಇಕ್ವೇಶನ್ ಆಫ್ ದ ಓಮ್ಸ್ ಲಾ. ಓಮ್ಸ್ ಲಾದ ಒಂದು ಸ್ಟ್ಯಾಂಡರ್ಡ್ ಇಕ್ವೇಶನ್ ಇದಾಗಿರುತ್ತೆ, ವಿ ಇಸ್ ಈಕ್ವಲ್ ಟು ಐ ಆರ್. ಅದನ್ನ ರಿವರ್ಸ್ ಆಗಿ ಬರೆದ್ರೆ ಐ ಆಸ್ ಇಟ್ ಇಸ್ ಉಳಿದಿರುತ್ತೆ, ಈ ಸೈಡ್ ಪಾರ್ಟ್ ಅಲ್ಲಿ ವಿ ಡಿವೈಡೆಡ್ ಬೈ ಆರ್ ಅಂತ ಬರುತ್ತೆ. ಸೊ ವಿ ಡಿವೈಡೆಡ್ ಬೈ ಆರ್, ಐ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್ ಅಂತಾದ್ರೂ ಬರೀರಿ, ಅಥವಾ ವಿ ಇಸ್ ಈಕ್ವಲ್ ಟು ಐ ಆರ್ ಅಂತಾದ್ರೂ ಬರೀರಿ. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಇಕ್ವೇಶನ್ ಆಫ್ ದ ಓಮ್ಸ್ ಲಾ. ಓಕೆ, ನೆನ್ಪಿಟ್ಕೊಳ್ರಿ, ಸಾಕಷ್ಟು ಸಲ ಕೇಳಿರೋ ಕ್ವಶನ್ ಇದು. ಎಕ್ಸ್ಪ್ಲೇನ್ ದ ಓಮ್ಸ್ ಲಾ ಅಂತಾನೆ ಕೇಳ್ತಾರೆ ಡೈರೆಕ್ಟ್ಲಿ ಸ್ಪೆಸಿಫಿಕ್ ಆಗಿ. ಸೊ ಅವಾಗ ಈ ಡೆಫಿನಿಷನ್ ನೀವು ಬರಿತಾ ಹೋಗ್ಬೇಕು. ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಕಂಡಕ್ಟರ್, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ potential difference between the ends of the conductor provided the temperature and other physical conditions remains constant. Okay, V is equal to IR. This is the main equation or main formula for the Ohm's law. ಈ ಲಾಸ್ಟ್ ಅಲ್ಲಿ ಎರರ್ ಮಾಡ್ತೀರಿ ಎಲ್ರು, ಸಾಕಷ್ಟು ಜನ ಅದು ಮಿಸ್ಟೇಕ್ ಅಂತಂದ್ರೆ ಪ್ರೊವೈಡೆಡ್ ದ ಟೆಂಪರೇಚರ್ ಅಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಅನ್ನೋ ವರ್ಡ್ ನ ಸ್ಕಿಪ್ ಮಾಡ್ತೀರಿ ಅಥವಾ ಅದನ್ನ ಬರೆಯೋದಿಲ್ಲ. ಸ್ವಲ್ಪ ಬರತ್ ತೆಗೀರಿ, then it will become very easy. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಟುಡೇಸ್ ಕ್ಲಾಸ್. ಸೊ ಹಾಗಾದ್ರೆ ಏನೇನ್ ಡಿಸ್ಕಷನ್ ಮಾಡಿದ್ವಿ ಅಂತ ಮತ್ತೊಂದ್ಸಲ ರಿವೈಸ್ ಮಾಡ್ರಿ, ಅಬ್ಸರ್ವೇಷನ್ ಮಾಡ್ರಿ. ಫಸ್ಟ್ ಎಲ್ಲ ಎಲೆಕ್ಟ್ರಿಕ್ ಕಾಂಪೋನೆಂಟ್ ಯಾವ್ಯಾವ ತಗೊಂಡ್ವಿ ಅಂತ ಡಿಸ್ಕಷನ್ ಮಾಡಿದ್ವಿ, ಎಲ್ಲದನ್ನು ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಳ್ಳೋ ಪ್ರಯತ್ನ ಮಾಡ್ರಿ. ದಿಸ್ ಇಸ್ ಅಬೌಟ್ ದ ಆಲ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್. ಮತ್ತೊಂದಂತಂದ್ರೆ ಇದರಲ್ಲಿ ನಾವು ಡಿಸ್ಕಷನ್ ಮಾಡಿರೋ ಕಂಟೆಂಟ್ ಅಂತಂದ್ರೆ ವಿ ಡಿಸ್ಕಸ್ಡ್ ಅಬೌಟ್ ದ ಅದರ್ ಟೈಪ್ ಆಫ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್, ಲೈಕ್ ಅಮ್ಮೀಟರ್ ಯಾವ ತರ ಇರುತ್ತೆ ಅಂತ ತೋರಿಸಿದೆ, ವೋಲ್ಟ್ ಮೀಟರ್ ಯಾವ ತರ ಇರುತ್ತೆ ಅಂತ ಅಬ್ಸರ್ವೇಷನ್ ಮಾಡಿದ್ರಿ. ಅಂಡ್ ಆಸ್ ವೆಲ್ ಆಸ್ ಯು ಅಬ್ಸರ್ವ್ ಹೌ ದ ರಿಯೋಸ್ಟಾಟ್ ವಿಲ್ ಬಿ. ಸೊ ರಿಯೋಸ್ಟಾಟ್ ಯಾವ ತರ ಇರುತ್ತೆ, ಅಂಡ್ ದಿಸ್ ಇಸ್ ವಾಟ್ ದ ಅಮ್ಮೀಟರ್ ದಟ್ ಯು ಕ್ಯಾನ್ ಅಬ್ಸರ್ವ್ ಆನ್ ದ ಸ್ಕ್ರೀನ್. ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ಅಮ್ಮೀಟರ್ ಅಂತ ನಾವು ಕರಿತೀವಿ. ಅದೇ ತರ ರಿಯೋಸ್ಟಾಟ್ ಯಾವ ತರ ಇರುತ್ತೆ ಅಂತ ನಾವು ಅಬ್ಸರ್ವೇಷನ್ ಮಾಡಿದ್ರಿ. ಸೊ ದಿಸ್ ಇಸ್ ವಾಟ್ ದ ರಿಯೋಸ್ಟಾಟ್ ದಟ್ ಯು ಕ್ಯಾನ್ ಅಬ್ಸರ್ವ್. ಓಕೆ, ಸೊ ರಿಯೋಸ್ಟಾಟ್ ಆದ್ಮೇಲೆ ದೆನ್ ವಿ ಹ್ಯಾವ್ ಆಲ್ಸೋ ಸೀನ್ ದ ರಿಯೋಸ್ಟಾಟ್ ಆಸ್ ವೆಲ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಇರುತ್ತೆ ಅನ್ನೋದನ್ನ ಅಬ್ಸರ್ವೇಷನ್ ಮಾಡಿದ್ರೆ, ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಅಂತ ಕೂಡ ಕಲ್ತ್ರಿ. ಅಂಡ್ ಆಸ್ ವೆಲ್ ಆಸ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಫಾರ್ಮುಲಾನ ತಗೊಂಡ್ರಿ, ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ, ದ ರೇಷಿಯೋ ಆಫ್ ದ ಎಲೆಕ್ಟ್ರಿಕ್ ಚಾರ್ಜ್ ಟು ದ ಟೈಮ್ ಟೇಕನ್ ಅಂತ ತಗೊಂಡ್ವಿ. ದಿಸ್ ಇಸ್ ಹ್ಯಾವಿಂಗ್ ಎಸ್ ಅಂಡ್ ಆಸ್ ಆಂಪಿಯರ್ ಅಂತ ಕಲ್ತ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಅಂತ ಕಲ್ತ್ರಿ, ಮತ್ತೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂದ್ರೆ ಏನು ಅಂತ ಕಲ್ತ್ರಿ. ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಅನ್ನೋ ಒಂದು ಕಂಟೆಂಟ್ ನಾವು ಯೂಸ್ ಮಾಡ್ತಿರ್ತೀವಿ. ದಟ್ ಈಸ್ ದ ಮೇನ್ ಕಂಟೆಂಟ್. ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ, ದ ಪೊಸಿಷನ್ offered by the conductor to the flow of the electric current ಅಂತ ಕಲ್ತ್ವಿ. And as well as we discussed about the one more important thing that is called as the Ohm's law. So Ohm's law ನ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. That is also one of the important content. So overall ಆಗಿ ಹೇಳ್ಬೇಕು ಅಂತಂದ್ರೆ ಅವತ್ತಿನ ಕಾನ್ಸೆಪ್ಟ್ ನ ಅವತ್ತೇ ನೀವು ಕಂಪ್ಲೀಟ್ ಮಾಡೋದ್ರಿಂದ ಈಸಿಲಿ ನಿಮ್ಗೆ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಮೇನ್ ಆಗಿ ಈ ಡಯಾಗ್ರಾಮ್ ಅನ್ನ ಒಂದ್ಸಲ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡಿದ್ರೆ, ಈ ಡಯಾಗ್ರಾಮ್ ಅಲ್ಲಿ ಈ ಪಾಸಿಟಿವ್ ಇಂದ ನೆಗೆಟಿವ್ ಟರ್ಮಿನಲ್ಗೆ
ಪಾಸ್ ಆಗ್ತಕ್ಕಂಥ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅನ್ನ ನಾವು ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್ ಅಂತ ಕರಿತೀವಿ. ಇದೊಂದು ಕಾನ್ಸೆಪ್ಟ್ ನ ನೆನ್ಪಿಟ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಪಾಸಿಟಿವ್ ಇಂದ ನೆಗೆಟಿವ್ ಟರ್ಮಿನಲ್ಗೆ ಏನಾದ್ರೂ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಪಾಸ್ ಆಗ್ತಾ ಇದ್ರೆ ಅದನ್ನ ನಾವು ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್ ಅಂತ ಕರಿತೀವಿ. ನೆಗೆಟಿವ್ ಇಂದ, ಓಕೆ, ಇಲ್ಲಿ ಬ್ಲೂ ಕಲರ್ ಇಂದ ಕಾಣುತ್ತಲ್ಲ, ನೆಗೆಟಿವ್ ಇಂದ ಪಾಸಿಟಿವ್ ಗೆ ಫ್ಲೋ ಆಗ್ತಾ ಇದ್ರೆ ಅದನ್ನ ನಾವು ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ ಫ್ಲೋ ಅಂತ ಕರಿತೀವಿ. ಎಲೆಕ್ಟ್ರಾನ್ಗಳು ಪಾಸ್ ಆಗ್ತಕ್ಕಂಥ ಡೈರೆಕ್ಷನ್ ಮತ್ತೆ ಕನ್ವೆನ್ಷನಲ್ ಕರೆಂಟ್ ಪಾಸ್ ಆಗ್ತಕ್ಕಂಥ ಡೈರೆಕ್ಷನ್ ನ ಈ ಇಮೇಜ್ ಅಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು. ಇದ್ರ ಬಗ್ಗೆ